ಎಲ್ರಿಗೂ ನಮಸ್ಕಾರ. ನಾನು ಪಲ್ಲವಿ ಚಿದಂಬರ್, ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ರಾಜ್ಯ ಕಾರ್ಯದರ್ಶಿ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಇತ್ತೀಚೆಗೆ ಜಾಸ್ತಿ ಚರ್ಚೆಗೆ ಗ್ರಾಸವಾಗಿರುವಂತಹ ಒಂದು ವಿಷಯ ಅಂತಂದರೆ ಮಹಿಳಾ ಮೀಸಲಾತಿ ಬಿಲ್. ಈ ಒಂದು ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ ಏನಕ್ಕೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆ ಅನ್ನೋದನ್ನು ನಿಮಗೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿದೆ. ನಮ್ಮ ಪ್ರಧಾನಮಂತ್ರಿ ಶ್ರೀಯುತ ಮೋದಿಯವರು ಏನು ಬಂದು ಸಡನ್ನಾಗಿ ಅಧಿವೇಶನ ಕರೀತಾರೆ. ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಜೊತೆಯಲ್ಲಿ ಕ್ಷೇತ್ರ ಮರು ವಿಂಗಡಣೆ ಅಂತ ಹೇಳ್ಬಿಟ್ಟು ಅದೆರಡನ್ನೂ ಲಿಂಕ್ ಮಾಡಿಬಿಟ್ಟು ಒಂದು ಬಿಲ್ನ ಪಾಸ್ ಮಾಡೋದಕ್ಕೆ ಎಲ್ಲದು ವೋಟಿಂಗ್ ತೊಗೊಳ್ತಾರೆ. ಆವಾಗ ಆ ಟೈಮಲ್ಲಿ ಅದು ಫೇಲ್ ಆಗುತ್ತೆ, ಬಿಲ್ ಪಾಸ್ ಆಗೋದಿಲ್ಲ. ಇದು ಯಾಕಾಯಿತು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಇವಾಗ ಅಧಿವೇಶನ 16th 17th ಅಧಿವೇಶನ ಇತ್ತು, ಈ ಏಪ್ರಿಲ್ 16 17. ಆವಾಗ ಏನು ಅಂದರೆ ಸಡನ್ನಾಗಿ ಆ 2 ದಿವಸದಲ್ಲಿ ಏನು ನಡೀತಾ ಇದೆ, ಯಾತಕ್ಕೆ ಇವ್ರು ಕರಿತಾ ಇದ್ದಾರೆ ಅನ್ನೋ ಒಂದು ವಿಷಯನೇ ಯಾರಿಗೂ ಹೇಳ್ದಲ್ಲೇ ಅಷ್ಟು ಸೀಕ್ರೆಟಾಗಿ ಕರೆದು ಅಧಿವೇಶನನ ಈ ಒಂದು ಮಹಿಳಾ ಮೀಸಲಾತಿ ಬಿಲ್ ಜೊತೆ ಒಂದು ಕ್ಷೇತ್ರ ಮರು ವಿಂಗಡಣೆನ ಕೂಡ ಜಾಯಿನ್ ಮಾಡಿಬಿಟ್ಟು ಅದೆರಡನ್ನೂ ಲಿಂಕ್ ಮಾಡಿಬಿಟ್ಟು ಈಗ ಏನಪ್ಪ ಅಂತಂದರೆ ಪಾಸಾದರೂ ಅವರಿಗೆ ಅಡ್ವಾಂಟೇಜು, ಫೇಲ್ ಆದರೆ ಈ ಥರ ಒಂದು ಪ್ರಚಾರದ ಗಿಮಿಕ್ಸ್ ಅಂತ ಹೇಳ್ಬೋದು. ಇದನ್ನು ಈ ಥರ ಒಂದು ಪ್ರಚಾರ ಕೂಡ ತೊಗೋಬೋದು ಅಂತ. ಪಾಸಾಗಿದ್ದಿದ್ರೆ ಏನಾಗ್ತಾಯಿತ್ತು, ಒಂದು ವೇಳೆ ಪಾಸಾಗಿದ್ದರೆ ಈಗ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28 MPs ಇದ್ದಾರೆ. UP ಅಂತ ಒಂದು ಸ್ಟೇಟಲ್ಲಿ ತೊಗೊಂಡ್ರೆ 80 ಜನ ಇದ್ದಾರೆ. ಇಲ್ಲೇ 2 ತಾರತಮ್ಯ ಆಲ್ರೆಡಿ ಇದೆ. ಸೊ ಬಿಲ್ ಪಾಸ್ ಆಯಿತು ಅಂತಂದರೆ ಅಲ್ಲಿ ಇನ್ನೂ ಜಾಸ್ತಿ 120 ಜನ MPs ಜಾಸ್ತಿ ಆಗ್ತಾರೆ. ಅವ್ರಿಗೆ ಬೇಕಾಗಿರೋದು ಕೂಡ ಅದೇನೆ. ಅಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದರೆ MPs ಜಾಸ್ತಿ ಆಗಬೇಕು. ಹಿಂದಿ ಲ್ಯಾಂಗ್ವೇಜ್ ಇರುವಂತಹ ನಾರ್ತ್ ಇಂಡಿಯಾದಲ್ಲಿ ಇವ್ರದ್ದು ಏನು ಪ್ರಾಧಾನ್ಯತೆ ಇದೆ ಅಲ್ಲೆಲ್ಲನೂ MPs ಜಾಸ್ತಿ ಆದಾಗ ಇವರಿಗೆ ಒಂದು ಸ್ಟ್ರೆಂತ್ ಸಿಗುತ್ತೆ ಲೋಕಸಭೆಯಲ್ಲಿ. ಅದು ಒಂದು ಪಾಸ್ ಆಗಿತ್ತು ಅಂದರೆ ಅಲ್ಲಿ ಅಡ್ವಾಂಟೇಜ್ ಇತ್ತು. ಫೇಲ್ ಆಗಿರೋದ್ರಿಂದ ಈಗ ಇವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಹೋಗ್ಬಿಟ್ಟು ಈಗ ನಮ್ಮ ಕಣ್ಮುಂದೆ ಈಗ ತಮಿಳ್ನಾಡು ಚುನಾವಣೆ ಇದೆ, ಹಾಗೆ ಪಶ್ಚಿಮ ಬಂಗಾಳದ್ದು ಚುನಾವಣೆ ಇದೆ. ಸೊ ಇಲ್ಲೆಲ್ಲ ರೀಜನಲ್ ಪಕ್ಷಗಳು ಅಧಿಕಾರಕ್ಕೆ ಬರ್ತವೆ. ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಹೋಗಿ ಕಾಂಗ್ರೆಸ್ ಮಹಿಳಾ ವಿರೋಧಿ ಇವ್ರು ನಾವೇನು ಮಹಿಳಾ ಮೀಸಲಾತಿನ ತರಬೇಕು ಅಂತ ಹೊರಟಿದ್ವಿ, ಇವ್ರು ನಮ್ಮನ್ನೆಲ್ಲ ತಡೆದ್ಬಿಟ್ರು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬ ಪ್ರಚಾರ ಕೊಡ್ತಾ ಇದ್ದಾರೆ. ಈ ಥರ ಒಂದು ಕೆಟ್ಟ ಪ್ರಚಾರ ಏನಿದೆ ಇದು ಎಲ್ಲ ಹೆಣ್ಮಕ್ಳಿಗೂ, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನಿಮ್ಮ ಈ ಒಂದು ಎಲೆಕ್ಷನ್ ಮುಂಚೆ ಮಾಡುವಂತಹ ಈ ಗಿಮಿಕ್ಸ್ ಏನಿದೆ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಯಾಕಂದರೆ ಈಗ ಆಲ್ರೆಡಿ 10 ವರ್ಷದ ಮೇಲೆ ಆಗೋಗ್ಬಿಟ್ಟಿದೆ ನಿಮ್ಮನ್ನು ನೋಡೋಕತ್ತಿದ್ದ ಜನ. ಈಗೇನಾಗಿದೆ ಅಂತಂದರೆ ನೀವು ಇದನ್ನು ಚುನಾವಣೆ ಪ್ರಚಾರಕ್ಕೆ ಮಾಡ್ತಾ ಇದ್ದೀರಾ, ಮತ್ತು ಮಹಿಳೆಯರ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಈ ಥರ ಒಂದು ಮೋಸದ್ದು ಒಂದು ವಿಷಯ, ಅಂದರೆ ಮೋಸದಲ್ಲಿ ನಮಗೆ ಮೋಸ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಕೂಡ ನಾವು ಹೇಳ್ಬೋದು. ಯಾಕಂತಂದರೆ ನೀವು ಎರಡನ್ನೂ ಜಾಯಿನ್ ಮಾಡಿಬಿಟ್ಟು ನಾವೇನೋ ಮಾಡೋಕ್ಕೆ ಹೋಗ್ತಾಯಿದ್ವಿ, ನಿಮಗೆಲ್ಲ ಒಳ್ಳೇದು ಮಾಡ್ತಾಯಿದ್ವಿ, ಮಹಿಳೆಯರ ಪರವಾಗಿ ನಾವಿದ್ದೀವಿ, ನಿಮಗೆ ಇಷ್ಟು ಒಳ್ಳೇದು ಮಾಡ್ತಾಯಿದ್ರೆ ಕಾಂಗ್ರೆಸ್ ಅವ್ರು ಬಂದುಬಿಟ್ಟು ಈ ಥರ ನಿಲ್ಲಿಸಿದ್ರು ಅಂತಂದರೆ ಕಾಂಗ್ರೆಸ್ಸಿಂದ ಉಕ್ಕಿನ ಮಹಿಳೆ ಒಬ್ಬರು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದರು, ಆಯಿತಾ. ನಮ್ಮ ಕಾಂಗ್ರೆಸ್ನ ಹೆಮ್ಮೆ ಅವರು. ಒಂದು ಮಹಿಳೆಯರು ಕಾಂಗ್ರೆಸ್ನಲ್ಲಿ ಪ್ರಧಾನಮಂತ್ರಿಗಳಾಗಿ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ ಇವತ್ತು. ಅದೇ ನಮ್ಮ ರಾಮಾಯಣ ಮಹಾಭಾರತದಲ್ಲಿ ಕೂಡ ಮಹಿಳೆಯರ ಪಾತ್ರ ತುಂಬ ದೊಡ್ಡದು. ಯಾವುದೇ ಕಾರಣಕ್ಕೂ ಅವೆರಡೂ ನಡೆದಿದ್ದು ಕೂಡ ಮಹಿಳೆಯರಿಗೋಸ್ಕರನೇ, ಮಹಿಳೆಯರ ಮೇಲೇ ಇರೋದು ನಮ್ಮ ಪವಿತ್ರ ಗ್ರಂಥಗಳು ಕೂಡ. ನೀವು ಯಾವುದೇ ಕಾರಣಕ್ಕೂ ಮಹಿಳೆಯರ ಮೇಲೆ ಈ ಥರ ಒಂದು ಅವರನ್ನು ಮೋಸ ಮಾಡೋದಾಗಲಿ, ಮ್ಯಾನಿಪ್ಯುಲೇಟ್ ಮಾಡೋದಾಗಲಿ, ಅವರಿಗೆ ಕಣ್ಣಿಗೆ ಮಣ್ಣೆರ್ಚೋದಾಗಲಿ, ಅಥವಾ ನೀವೇನಾದರೂ ಮ್ಯಾನಿಪ್ಯುಲೇಟ್ ಮಾಡಿ ಇಂತಹ ಒಂದು ಅಪಪ್ರಚಾರನ ಮಾಡ್ತಾ ಇರೋದು ನಿಜವಾಗ್ಲೂ ತಪ್ಪು. ಇದನ್ನು ಈಗಿಂದೀಗಲೇ ನಿಲ್ಲಿಸಿ, ಏನಿದೆ ಮಹಿಳಾ ಮೀಸಲಾತಿನ ತರಬೇಕು ಅಂತಂದರೆ 2023ರಲ್ಲಿ ಏನು ಜಾರಿ ಮಾಡಿದ್ರಿ ನೀವೇ, ನಿಮ್ಮ ಸರ್ಕಾರನೇ. ಆ ಟೈಮ್ನಲ್ಲಿ ಕೂಡ ನಮ್ಮ ಅಪೋಸಿಷನ್ ಲೀಡರ್ ಕೂಡ ಹೇಳಿದರು, ನೀವು 2024ರಲ್ಲೇ ಇದನ್ನು ಜಾರಿಗೆ ತೊಗೊಂಡು ಬನ್ನಿ, ಆ ಚುನಾವಣೆಯಲ್ಲೇ ಜಾರಿಗೆ ತೊಗೊಂಡು ಬನ್ನಿ ಅಂತಂದರೆ ಇಲ್ಲ ನಾವು 2029ನಲ್ಲಿ ಜಾರಿಗೆ ತರ್ತೀವಿ ಅಂತಂದ್ರಿ. ತಟ್ಟೆಯಲ್ಲಿರೋ ಊಟನ ಬಿಟ್ಬಿಟ್ಟು ದೂರದಲ್ಲಿರೋ ಎಲ್ಲೋ ಇರೋ ಚಂದಮಾಮನ ತೋರಿಸ್ಬಿಟ್ಟು ಇವತ್ತು ನಮ್ಮ ಜೊತೆ ಆಟಾಡ್ತಾ ಇದ್ದೀರಾ. ಈ ಥರ ಮಾಡಬೇಡಿ. ಮಹಿಳಾ ಮೀಸಲಾತಿನೇ ಬೇರೆ, ಕ್ಷೇತ್ರ ಮರು ವಿಂಗಡಣೆ ಬೇರೆ, ಈ ಎರಡನ್ನೂ ಸಪ್ರೇಟು. ಅದಕ್ಕೆ ಆದಂಥ ಸಮಯ ತಗೊಳ್ಳಿ,
ಕ್ಷೇತ್ರ ಮರುವಿಂಗಡಣೆ ಮಾಡಿ, ಕಾಸ್ಟ್ ವೈಸ್ ಮಾಡಿ. SC ST OBC ಏನಿದೆ ಕಾಸ್ಟ್ ವೈಸಲ್ಲಿ ನೀವು ಸೆನ್ಸಸ್ ಮಾಡಿ, ಅದಕ್ಕೆ ಆದಂತಹ ಒಂದು ಕಟ್ಟುಪಾಡುಗಳಿರುತ್ತೆ, ಅದನ್ನೆಲ್ಲ ಫಾಲೋ ಮಾಡಿ. ಈಗ ಮಹಿಳೆಯರ ಮೀಸಲಾತಿ ಬಿಲ್ ಆಲ್ರೆಡಿ ಪಾಸ್ ಆಗಿರೋದಕ್ಕೆ ಇದೆರಡನ್ನೂ ಜಾಯಿನ್ ಮಾಡಿಬಿಟ್ಟು ದೂರದಲ್ಲಿ ಎಲ್ಲೋ ಇರೋ ಒಂದು ಇದನ್ನು ನೀವೇ ಹೆಣ್ಮಕ್ಳಿಗೆ ತಂದು ಎರಡನ್ನೂ ಲಿಂಕ್ ಮಾಡಿ ಮೋಸ ಮಾಡಬೇಡಿ ಅಂತ ನಾನು ಈ ಮೂಲಕ ಈ ಒಂದು ವಿಷಯದ ಮೇಲೆ ಏನು ಚರ್ಚೆ ಆಗ್ತಾ ಇದೆ ಆ ವಿಷಯದಲ್ಲಿ ಒಂದು ಚಿಕ್ಕ ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀನಿ. ಮಹಿಳಾ ಮೀಸಲಾತಿ ಬಿಲ್ನ ಈಗಿಂದೀಗಲೇ ಜಾರಿ ಮಾಡಿ. ಧನ್ಯವಾದಗಳು.